ಏನಿದೆ ಗೈಸ್, ಫಸ್ಟ್ ಟೈಮ್ ನಮ್ಮ ತಂಗಿ ಮನೆ ಬಂದಾಳ ಅಂದ್ಬಿಟ್ಟು ಮನೆ ಕೆಲಸ ಎಲ್ಲ ಆಗಿ ಹಚ್ಬಿಟ್ಟಿವಿ ಗೈಸ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಹಂಸ ಹುಡುಗ ಬೀಚ್. ವೆಲ್ಕಮ್ ಬ್ಯಾಕ್ ಟು ವಿಜಯ್ ಮನಿ ಬ್ಲಾಗ್ ಗೈಸ್. ಏನಿದೆ ಗೈಸ್, ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೈಸ್, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಏನಿದೆ ಗೈಸ್, ಇವತ್ತು ಬೆಳಗ್ಗೆ ಹೊಲದಾಗಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ನನ್ನ ತಮ್ಮ ರೋಡ್ ನಿಂತ್ಕೊಂಡು ಯಾರಿಗೂ ಕಾಯ್ತಾ ಇದ್ದ. ಅಲ್ಲಿಂದ ಸೀದಾ ಮನೆಗೆ ಬಂದೆ ಗೈಸ್. ಬರ್ತಿದ್ದಂಗೆ ಅವ್ನ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು ಗೈಸ್. ಬರ್ತಿದ್ದಂಗೆ ನಮ್ಮ ಮನೇಲಿ ಒಂದು ಕೆಲಸ ಹೇಳ್ಬಿಟ್ಟು, ಏನಂದರೆ ಗ್ಯಾಸ್ ಖಾಲಿ ಆಗಿದೆ, ಬರಬೇಡ ಗ್ಯಾಸ್ ಹಚ್ಚಿ ಗ್ಯಾಸ್ ಬುಕ್ ಮಾಡು ಅಂತ. ಏನು ಗೈಸ್, ನಮಗೆ ಈ ರೀತಿ ಎಲ್ಲ ಕೆಲಸ ಕಾರ್ ತೊಗೊಂಡು ಅನ್ಕೊಂತ ಬರಬೇಡ ಗ್ಯಾಸ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ ಗೈಸ್. ಆದರೆ ಫೋನ್ ಕ್ಯಾರಿಗೆ ಇಲ್ದಕ್ಕೆ ನಾನೇ ಫೋನ್ ಇಕ್ಬಿಟ್ಟು ಗ್ಯಾಸ್ ಹಚ್ಚಿ ವಿಡಿಯೋ ಆನ್ ಮಾಡಿದೆ ಗೈಸ್. ಗ್ಯಾಸು ಟೆಕ್ನಾಲಜಿ ಗೈಸ್ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ಬರಬೇಡ ಇದನ್ನ ಬುಕ್ ಮಾಡಬೇಕಂತ ಹೊರಗೆ ನೋಡಿದೆ ಗೈಸ್. ಅಲ್ಲಿಂದ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಿನ್ನೆ ಒಗದಾಗಿರೋಂಥ ಮ್ಯಾಟ್ನ ಇವತ್ತು ಮನೆ ಹಾಕ್ಬೇಕಂತ ಪ್ಲ್ಯಾನ್ ಆಗ್ತಾಯಿದೆ ಗೈಸ್. ಈ ಪ್ಲ್ಯಾನ್ ನಂದಲ್ಲ ಗೈಸ್, ನಮ್ಮ ಅಮ್ಮನ ಕೊಟ್ಟಾಗ ಮಂಗಳಾರತಿ ಆಯಿತು ಗೈಸ್. ಅದಕ್ಕೋಸ್ಕರ ಬಾಪಡ ಆ ಮ್ಯಾಟ್ನ ತೊಗೊಂಬಂದು ಇಲ್ಲಿ ಒಣೆ ಹಾಕಿದೆ ಗೈಸ್. ಇಲ್ಲಿಂದ ಸೀದಾ ಇಲ್ಲಿಗೆ ಬಂದೆ ಗೈಸ್. ಇಲ್ಲಿ ಬಂದುಬಿಟ್ಟು ಕಟ್ಟಿ ಇಕ್ಬಿಟ್ಟು ನೀರು ಕಾಯ್ದು ಅಂತ ಚೆಕ್ ಮಾಡಿದೆ ಗೈಸ್. ಚೌಕಿದ್ದಕ್ಕೆ ಸಹ ಚೆಕ್ ಮಾಡಿದೆ. ಬಿಟ್ಟು ಇನ್ನು ಸ್ವಲ್ಪ ಬೆಂಕಿ ಹಾಕ್ಬಿಟ್ಟು ಕುತ್ಕೊಂಡೆ ಗೈಸ್ ಸ್ವಲ್ಪ ಹೊತ್ತು. ಯಾಕೆ ಅಂದರೆ ನೀರು ಕಾಯ್ದಿದ್ದಿಲ್ಲ, ಅದಕ್ಕೋಸ್ಕರ ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಕೂಡ ಮುಗಿಸ್ಬಿಟ್ಟೆ ಗೈಸ್. ಅವಳ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಮುಂದೆ ಬಂದೆ ಗೈಸ್. ನಮ್ಮಮ್ಮ ನೋಡಿದರೆ ಇವತ್ತು ಪೂಜೆ ಕೆಡಿ ಇಕ್ಬೇಕು ಅಂದ್ಬಿಟ್ಟು ಸೌತಿಕಾಯಿ ಬಜ್ಜಿ ಮಾಡಿತ್ತು ಗೈಸ್. ಅದಕ್ಕೋಸ್ಕರ ಬಾಪಡ ನಾನು ತಿಂದು ನೋಡಿದೆ ಹೆಂಗಾಗಿತ್ತು ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಆಲ್ರೆಡಿ ಟೈಮ್ 1:30 ಗಂಟೆ ಆಗಿತ್ತು. ನನ್ನ ತಮ್ಮ ಬರ್ತಾ ಅಂತ ವೇಟ್ ಮಾಡ್ತಿದ್ದೆ ಗೈಸ್. ನನ್ನ ತಮ್ಮ ಒಬ್ಬನೇ ಬರಲಿಲ್ಲ ಗೈಸ್. ನನ್ನ ತಮ್ಮ ಬರ್ತಾ ನನ್ನ ತಂಗಿನೂ ಎತ್ತಕೊಂಬಂದ್ಬಿಟ್ಟೆ ಗೈಸ್. ಇವಳು ಬಂದುಬಿಟ್ಟು ನನ್ನ ಸ್ವಂತ ತಂಗಿ ತವನೇ ಗೈಸ್. ಇವಳು ಫೋನಲ್ಲಿ ನಾನು ಬಾಂಡೆ ಬದುಕ್ತೀನಿ, ಮನೆ ಕೆಲಸ ಮಾಡ್ತೀನಿ, ಹೊರಗಿನ ಕೆಲಸ ಮಾಡ್ತೀನಿ ಅಂತ ಎಲ್ಲ ಹೇಳಕ್ಕೆ ಗೈಸ್. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಮನೆ ಮುಂದೆಲ್ಲ ಮುಂದೆ ಕಾಲಲ್ಲಿ. ಅದಕ್ಕೋಸ್ಕರ ಬಂದುಬಿಟ್ಟು ಅಂದ್ಬಿಟ್ಟು ಕೆಲಸ ಅಂದ್ಬಿಟ್ಟು ಬರಬೇಡ ಬಾಂಡೆ ಕೊಟ್ಬಿಟ್ಟಿದ್ದು ಗೈಸ್. ಜಾಸ್ತಿ ಇಲ್ಲ ಗೈಸ್, 2 ಪ್ಲೇಟು, 1 ಬಟ್ಲ, 1 ಸ್ಪೂನ್ ಅಷ್ಟೇ. ಅದೊಂದು ಬೇಗಕ್ಕೆ 15-20 ನಿಮಿಷ ಟೈಮ್ ಗೈಸ್. ಇವಳು ಹೆಂಗೆ ಗೈಸ್ ಹಿಂಗೆ ಅದ ಮುಂದೆ ಅಂತ ತಿಂಕ್ ಮಾಡಿಬಿಟ್ಟು ಗೈಸ್. ಇಲ್ಲಿ ಸಕ್ಕತ್ತಾಗಿ ಕೊಟ್ಲೆ ಕೊಟ್ಬಿಟ್ಟು ಬಾಬಡ ಹೊಲ್ದಾಗ ಹಾಕೋಣ ಅಂತ ಪ್ಲಾನ್ ಹಾಕಿದೆ ಗೈಸ್. ಬಾಬಡ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಹೊಲ್ದಾಗ ಹಾಕೋದು ಗೈಸ್. ಜಾಸ್ತಿ ಏನಿಲ್ಲ ಗೈಸ್, ಬರೀ ಅರ್ಧ ಗಂಟೆ ಗೈಸ್. ಅರ್ಧ ಗಂಟೆ ಈಗ ಎಷ್ಟೊಂದು ಕೆಲಸ ಮಾಡಿ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಖುಷಿಯಾಗಿ ಹೋಗ್ತೀರಾ. ಇವರು ಕೆಲಸ ಮಾಡೋಕ್ಕಂತ ನಿಮ್ಗೇನು ಅನಿಸಿದ್ರೆ ಕಮೆಂಟ್ ಮಾಡಿ ಗೈಸ್, ಹೌದು ಅಂದ್ಬಿಟ್ಟು. ನನಗಂತೂ ಕೆಲಸ ಮಾಡಿದ್ದೇ ಕಾಣಿಸಿಲ್ಲ ಗೈಸ್. ಅವಳ ಜೊತೆಗೆ ನನ್ನ ತಮ್ಮನೂ ಕೂಡ ಇದ್ದ. ಇಷ್ಟಿಂದ ಇಷ್ಟು ಮಟ್ಟ ಅಷ್ಟೇ ಕಸನ ಸ್ವಲ್ಪ ತೆಗೆದಾಕಿದೆ ಗೈಸ್. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಗೈಸ್. ಇಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಕಾಟ ಕೊಟ್ಕೊಂತ ತಮಾಷೆ ಮಾಡ್ಕೊತ ಹೊಂದ್ಲಿ ಗೈಸ್. ಏನಿದೆ ಗೈಸ್, ಕ್ಯಾಮ್ರಾ ಕಂಡ್ರೆ ಸ್ಮೈಲ್ ಮಾಡೋದು ಏನು ಇನ್ನೋಸೆಂಟ್ ಅನ್ನೋಕೆ ನಾಟಕ ಮಾಡ್ತಾರೆ ಗೈಸ್. ಇವಳು ಪಕ್ಕಾ ಇನ್ನೋಸೆಂಟ್ ಅಲ್ಲ ಗೈಸ್. ಸಿಕ್ಕಾಪಟ್ಟೆ ಕಾಟ ಕೊಡೋಕ್ಕೆ ಒಂದು ದೊಡ್ಡ ಕೋಟಿ ಕಾಯಿ ಸಿಕ್ಕಿ. ಅದಕ್ಕೋಸ್ಕರ ಇವಳು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಇವಳಿಗೆ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಬಸ್ ಹತ್ತಿಸ ಅಂತ ಬಾಬಡ ಬಕಾಸನ ಕರ್ಕೊಂಡು ನಾನು ನನ್ನ ತಮ್ಮ ನನ್ನ ತಂಗಿ ರೆಡಿಯಾಗಿ ಮಾಡಿದ್ವಿ ಗೈಸ್. ಎಲ್ಲಿಗೆ ಅಂತ ಬನ್ನಿ ಗೈಸ್, ನೀವೇ ನೋಡೋಕ್ಕೆ. ಅಲ್ಲಿಂದ ಸೀದಾ ಬಾಬಡ ಬೆಂಗಳೂರು ಕಾಸಿ ಬಂದ್ವಿ ಗೈಸ್. ಬಸ್ ಬಂತು, ಬಾಬಡ ನನ್ನ ತಂಗಿ ಹಚ್ಚಿಸಿದ್ ಗೈಸ್. ಯಾಕೆ ಸೀಟ್ನಾಗ ಕೂತ್ಕೊಳ್ಳೋಣ ಅಂತ ಕನ್ಫ್ಯೂಸ್ ಆಗಿತ್ತು, ಥಿಂಕ್ ಮಾಡ್ತಿದ್ದೆ ಗೈಸ್. ಮಾತಾ ನೋಡಿದೆ ಗೈಸ್. ಬಂತ ಕೈ ಮಾತ್ರ ಬಾಯಿ ಮಾತ್ರ ಅಂತ. ಇವಳು ಕೈಗೆ ಸಿಗಲಿಲ್ಲ ಗೈಸ್. ಅಮ್ಮ ಕಡೆ ಸಿಕ್ಲಿ ಗೈಸ್. ಹಾಯ್ ಅನ್ಕೊಂತ ಬಾಯ್ ಅನ್ಕೊಂತ ಓದ್ಲೆ ಗೈಸ್. ಅಲ್ಲಿಂದ ಸೀದಾ ಚಿಕ್ಕಪಟ್ಟೆ ಕೆಲಸ ಇದ್ದು ಗೈಸ್. ನಾವು ತೆಳಗಡೆ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಬಂದ್ವಿ ಗೈಸ್. ಇಲ್ಲಿ ಬಂದುಬಿಟ್ಟು ನಮ್ಮ ಅಣ್ಣನ ಅಂಗಡಿಯಲ್ಲಿ ಹೂವಿನ ಮರಿ ತಗೊಂಡೆ ಗೈಸ್. ಒಂದೇ ಒಂದು. ಯಾಕೆ ಅಂದರೆ ಇವತ್ತು ಅಮಾಸೆ ಇತ್ತು ಗೈಸ್. ನಮ್ಮ ಬಕಾಸನ್ನ ತೊಳೆದಿಲ್ಲ, ಪೂಜೆ ಮಾಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ಟು ಅಂತ ಸ್ವಲ್ಪ ಭಯ ಆಯ್ತು ಗೈಸ್. ಅದಕ್ಕೋಸ್ಕರ ಬರಬೇಡ ಸೀದಾ ಮನೆ ಬಂದ್ವಿ ಗೈಸ್. ಮನೆ ಬಂದುಬಿಟ್ಟು ನನ್ನ ಬಕಾಸನ್ನ ತೊಳೆಯೋಕೆ ನಾನು ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ ಗೈಸ್. ಯಾಕೆಂದರೆ ಗೈಸ್ ತುಂಬ ದಿನ ಆಗಿತ್ತು ಪೂಜೆ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಇನ್ಮೇಲೆ ನನ್ನ ಬಕಾಸನ್ನ ತೊಳೆಯೋದು ಮತ್ತು ಬಕಾಸನ್ನ ಅಲಂಕಾರ ಮಾಡೋದು ಒಂದು ಕೆಲಸ ಗೈಸ್ ನನಗೆ. ಏನಂದರೆ ಗೈಸ್, ಕೆಲವೊಂದು ದಿನ ಆಯಿತು ಗೈಸ್. ಕೆಲವೊಂದು ದಿನ ಅಲ್ಲ, ತುಂಬ ದಿನ ಆಗೋಯ್ತು ಗೈಸ್. ಕಂಟಿನ್ಯೂ ಬ್ಲಾಗ್ ಮಾಡ್ತಾಯಿಲ್ಲ. ಇದೇ ಮಾತನ್ನು ಇಟ್ಕೊಂಡ್ಬಿಟ್ಟು, ಇದೇ ಕ್ವಶನ್ ಇಟ್ಕೊಂಡ್ಬಿಟ್ಟು ತುಂಬ ಜನ ಗೈಸ್ ಮೆಸೇಜ್ ಮಾಡಿ ಕೇಳ್ತಾರೆ, ಕಾಲ್ ಮಾಡಿದ್ರೆ ಕೇಳ್ತಾರೆ, ಸಿಕ್ಕಲ್ಲಿ ಕೂಡ ಹೇಳ್ತಾ ಇರ್ತಾರೆ ಬ್ಲಾಗ್ ಮಾಡ್ತಾ ಇಲ್ವಾ, ಬಿಟ್ಬಿಟ್ರಾ, ಯಾಕೆ ಮಾಡ್ತಾ ಇಲ್ಲ, ಏನು ಪ್ರಾಬ್ಲಮ್ಮು, ಹಿಂಗೆ ಏನಿದೆ ಗೈಸ್. ತುಂಬಾ ಪ್ರಾಬ್ಲಮ್ಸ್ ಇದೆ. ಅದನ್ನೆಲ್ಲ ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು. ನನ್ನದೇ ಆದಂಥ ಪರ್ಸ್ನಲ್ ಪ್ರಾಬ್ಲಮ್ ಹಾಗೂ ನನ್ನ ಮೊಬೈಲ್ ಪ್ರಾಬ್ಲಮಿಂದ ಸ್ವಲ್ಪ ಅಡೆತಡೆ ಆಗ್ತದೆ ಗೈಸ್ ಬ್ಲಾಗ್ ಮಾಡೋದು. ನಾನು ಕಂಟಿನ್ಯೂ ಬ್ಲಾಗ್ ಬಿಡ್ಬೇಕಂತ ನನಗೂ ಕೂಡ ಆಸೆ. ಈಗಿರೋ ಸಿಚುವೇಷನಲ್ಲಿ ಕಂಟಿನ್ಯೂ ಆಗಿ ಬ್ಲಾಗ್ ಬಿಡೋದು ಆಗ್ತಾಯಿಲ್ಲ ಗೈಸ್. ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಬ್ಲಾಗ್ ಬಿಡೋಕ್ಕೆ ಇಷ್ಟಪಡ್ತೇನೆ ಗೈಸ್. ಇವತ್ತಿನ ಬ್ಲಾಗ್ ನಿಮಗೆ ಏನು ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್.